ಮಳೆಗಾಲದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. ಭಾರತದಲ್ಲಿ ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯುತ್ತಾರೆ. ಇದು ಕಾಲೋಚಿತ ಗಾಳಿಯ ಮಾದರಿಯಿಂದಾಗಿ ಭಾರಿ ಮಳೆಯಾಗುವ ಅವಧಿಯಾಗಿದೆ. ಮಳೆಗಾಲದಲ್ಲಿ ಬೀಳುವ ಮಳೆಯು ಕೃಷಿ, ನೀರಿನ ಮೂಲಗಳು ಹಾಗೂ ಪರಿಸರ ವ್ಯವಸ್ಥೆಗಳಿಗೆ ಬಹಳ ಮುಖ್ಯವಾಗಿದೆ. ಮಳೆಗಾಲದ ಸಮಯದಲ್ಲಿ ಮನುಕುಲದ ಉಳಿವಿಗೆ ಬೇಕಾಗಿರುವ ಪಾರಿಸರಿಕ ಅನುಕೂಲತೆಗಳ ಜೊತೆಗೆ ನಿರ್ಲಕ್ಷ್ಯದಿಂದ ಹಾಗೂ ಮಾಹಿತಿ ಕೊರತೆಯಿಂದ ಅಲ್ಲಲ್ಲಿ ಅನಾಹುತಗಳು ನಡೆಯುವುದುಂಟು. ಅದಕ್ಕೆ ಸಾಕ್ಷಿ ಎಂಬಂತೆ ಭಾರತದ ಹವಾಮಾನ ಇಲಾಖೆಯು 2024ರ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ 1492 ಜನರು ಮಳೆಗಾಲದ ಸಮಯದಲ್ಲಿ ಸಾವನ್ನಪ್ಪಿರುತ್ತಾರೆ. ಇದರಲ್ಲಿ ಪ್ರವಾಹ ಮತ್ತು ಮಳೆ ಸಂಬಂಧಿಸಿದ ಘಟನೆಗಳಿಂದಾದ 895 ಸಾವುಗಳು ಹಾಗೂ ಗುಡುಗು ಮತ್ತು ಮಿಂಚಿನ ಹೊಡೆತಗಳಿಂದಾದ 597 ಸಾವುಗಳು ಸೇರಿಕೊಂಡಿದೆ. ಇದಲ್ಲದೆ ಇತರೆ ಆರ್ಥಿಕ ನಷ್ಟಗಳು ಹಾಗೂ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಮಳೆಗಾಲದಲ್ಲಿ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳ ಬಗ್ಗೆ ಈ ವಿಡಿಯೋ. ಮಳೆಗಾಲದಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ವಿಶ್ವಸಂಸ್ಥೆಯು ಸಲಹೆಗಳನ್ನು ನೀಡುತ್ತದೆ. ಅವುಗಳೆಂದರೆ ಸಾಮಾನ್ಯ ಮುನ್ನೆಚ್ಚರಿಕಾ ಕ್ರಮಗಳು, ಜನರಲ್ ಪ್ರಿಕಾಷನ್, ಸ್ಟೇ ಇನ್ಫಾರ್ಮ್ಡ್, ಮಾಹಿತಿ ಹೊಂದಿರಿ, ವಿಶ್ವಾಸಾರ್ಹ ಮೂಲಗಳಿಂದ ಹವಾಮಾನ ಮುನ್ಸೂಚನೆಗಳು ಮತ್ತು ವಾರ್ನಿಂಗ್ಸ್ಗಳ ಕುರಿತ ಮಾಹಿತಿಗಳನ್ನು ಹೊಂದಿರಿ, ತಪ್ಪು ಮಾಹಿತಿಯಿಂದ ಗಾಬರಿಯಾಗದಿರಿ, ಮಾಹಿತಿಗೆ ತಕ್ಕಂತೆ ಪ್ರಿಪೇರ್ ಆಗಿರಿ ಹಾಗೂ ಫಾಲೋ ಮಾಡುತ್ತಿರಿ. ಫ್ಲಡ್ಡೆಡ್ ಏರಿಯಾಸ್, ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಮಾಹಿತಿ ಇರಲಿ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಡೆಯುವುದನ್ನು ಅಥವಾ ವಾಹನ ಚಲಾಯಿಸುವುದನ್ನು ಮಾಡಬೇಡಿ, ಏಕೆಂದರೆ ಈ ಸಂದರ್ಭದಲ್ಲಿ ಆಳದ ಅಂದಾಜಿರದೆ ಅಪಾಯಕ್ಕೆ ಸಿಲುಕಬಹುದು. ಅಲ್ಲದೆ ಚಲಿಸುವ ನೀರು ಕೂಡ ಅಪಾಯಕಾರಿಯಾಗಬಹುದು. ರಿಸ್ಕ್ ಬೇಡ. ಬಿ ಕಾಷಿಯಸ್ ಆಫ್ ಎಲೆಕ್ಟ್ರಿಕ್ ಪೋಲ್ಸ್ ಅಂಡ್ ಪವರ್ ಲೈನ್ಸ್, ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ಲೈನ್ಗಳ ಬಗ್ಗೆ ಜಾಗೃತರಾಗಿ. ನೀರು ನಿಂತಾಗ ವಿದ್ಯುತ್ ಸಂಚರಿಸುವುದರಿಂದ ವಿದ್ಯುತ್ ಆಘಾತದ ಅಪಾಯ ಹೆಚ್ಚಾಗುತ್ತದೆ. ಸ್ಟೇ ಡ್ರೈ, ಒದ್ದೆಯಾಗದಂತೆ ನೋಡಿಕೊಳ್ಳಿ. ಮಳೆಗಾಲದ ಸಂದರ್ಭದಲ್ಲಿ ಸದಾ ಛತ್ರಿ ಅಥವಾ ರೈನ್ ಕೋಟ್ ಗಳನ್ನು ಒಯ್ಯಿರಿ ಮತ್ತು ಜಲ ನಿರೋಧಕ ಅಥವಾ ವಾಟರ್ ಪ್ರೂಫ್ ಪಾದರಕ್ಷೆಗಳನ್ನು ಧರಿಸಿ. ಇವತ್ತು ಮಳೆ ಬರೋದಿಲ್ಲ ಎಂಬ ನಿರ್ಲಕ್ಷ್ಯ ಬೇಡ. ಮೇಂಟೈನ್ ಕ್ಲೀನ್ ಎನ್ವೈರನ್ಮೆಂಟ್, ಸ್ವಚ್ಛ ಪರಿಸರವನ್ನು ಕಾಪಾಡಿಕೊಳ್ಳಿ. ನೀರು ನಿಲ್ಲುವುದು ಆಗದಂತೆ ನೋಡಿಕೊಳ್ಳಿ. ಆ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯಾಗುವುದಿಲ್ಲ. ಅಲ್ಲದೆ ಗಟಾರ ಮತ್ತು ಒಳಚರಂಡಿ ವ್ಯವಸ್ಥೆಗಳು ಸೇರಿದಂತೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಡ್ರೈವ್ ಕಾಷಿಯಸ್ಲಿ, ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಅತಿ ಅಗತ್ಯ ಬಿದ್ದಾಗ ಮಾತ್ರ ಮಳೆ ಬರುವ ಸಂದರ್ಭದಲ್ಲಿ ಚಲಿಸಿ. ವೇಗವನ್ನು ಕಡಿಮೆ ಮಾಡಿ. ಇತರ ವಾಹನಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ಮತ್ತು ಜಾರುವ ರಸ್ತೆಗಳ ಬಗ್ಗೆ ಎಚ್ಚರವಿರಲಿ. ಘಾಟ್ಗಳ ಮೂಲಕ ಪ್ರಯಾಣ ಮುಂದೂಡಿ. ಎನ್ಶೂರ್ ಹೋಮ್ ಸೇಫ್ಟಿ, ಮನೆಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಭಾರಿ ಮಳೆಯ ಸಂದರ್ಭದಲ್ಲಿ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಸುರಕ್ಷಿತಗೊಳಿಸಿ ಮತ್ತು ಎಲೆಕ್ಟ್ರಿಕ್ ಸಾಧನಗಳನ್ನು ಅನ್ಪ್ಲಗ್ ಮಾಡಿ. ಇಲ್ಲದಿದ್ದರೆ ಶಾಕ್ ತಗುಲುವ ಅಪಾಯ ಎದುರಾಗಬಹುದು. ಪ್ರಿಪೇರ್ ಆನ್ ಎಮರ್ಜೆನ್ಸಿ ಕಿಟ್, ತುರ್ತು ಕಿಟ್ ತಯಾರಿಸಿ ಇಟ್ಟುಕೊಳ್ಳಿ. ಫ್ಲಾಶ್ ಲೈಟ್, ಪ್ರಥಮ ಚಿಕಿತ್ಸಾ ಸಾಮಗ್ರಿಗಳು, ಹಾಳಾಗದಂತಹ ಆಹಾರ ಅಗತ್ಯ ವಸ್ತುಗಳನ್ನೊಳಗೊಂಡ ತುರ್ತು ಕಿಟ್ಗಳನ್ನು ಹೊಂದಿರಿ. ಆರೋಗ್ಯ ಮುನ್ನೆಚ್ಚರಿಕೆಗಳು, ಹೆಲ್ತ್ ಪ್ರಿಕಾಷನ್ಸ್, ಕ್ಲೀನ್ ವಾಟರ್, ಶುದ್ಧ ನೀರು. ನೀರಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಕುದಿಸಿ ಆರಿಸಿದ ಅಥವಾ ಶುದ್ಧೀಕರಿಸಿದ ನೀರನ್ನು ಕುಡಿಯಿರಿ. ಪ್ರಾಕ್ಟೀಸ್ ಗುಡ್ ಹೈಜೀನ್, ಉತ್ತಮ ನೈರ್ಮಲ್ಯವನ್ನು ರೂಢಿಸಿಕೊಳ್ಳಿ. ಹೊರಗಡೆಯಿಂದ ಬಂದ ನಂತರ, ವಿಶೇಷವಾಗಿ ಊಟಕ್ಕೆ ಮೊದಲು ಕೈಗಳನ್ನು ಆಗಾಗ್ಗೆ ತೊಳೆಯಿರಿ ಮತ್ತು ಕಲುಷಿತ ಆಹಾರ ಮತ್ತು ನೀರನ್ನು ತಪ್ಪಿಸಿ. ಫುಡ್ ಸೇಫ್ಟಿ, ಆಹಾರ ಸುರಕ್ಷತೆ, ಬೀದಿ ಬದಿಯ ಆಹಾರವನ್ನು ಅವಾಯ್ಡ್ ಮಾಡಿ ಅಥವಾ ಸ್ವಚ್ಛತೆಯನ್ನು ಖಚಿತಪಡಿಸಿಕೊಳ್ಳಿ. ರಾ ಅಥವಾ ಹಸಿ ತರಕಾರಿಗಳನ್ನು ಅವಾಯ್ಡ್ ಮಾಡಿ. ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಸೇವಿಸುವ ಅಥವಾ ಬಳಸುವ ಮೊದಲು ಚೆನ್ನಾಗಿ ತೊಳೆಯಿರಿ. ಪ್ರಿವೆಂಟ್ ಮಾಸ್ಕಿಟೋ ಬೈಟ್, ಸೊಳ್ಳೆಗಳಿಂದ ಕಡಿತವನ್ನು ತಡೆಗಟ್ಟಿ. ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಲು ನಿಮ್ಮ ಮನೆಯ ಸುತ್ತಲೂ ನೀರು ನಿಂತಿಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ಒಳಚರಂಡಿ ಸ್ವಚ್ಛವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಉದ್ದ ತೋಳಿನ ಶರ್ಟ್ಗಳು ಹಾಗೂ ಪ್ಯಾಂಟ್ಗಳನ್ನು ಬಳಸಿ ಅಥವಾ ಧರಿಸಿ. ಸೊಳ್ಳೆ ನಿವಾರಕಗಳನ್ನು ಬಳಸಿ. ಕ್ಲೋತಿಂಗ್ ಅಥವಾ ಧರಿಸುವ ಬಟ್ಟೆಗಳು, ಶಿಲೀಂಧ್ರ ಸೋಂಕುಗಳು ಅಥವಾ ಶೀತಗಳನ್ನು ತಡೆಗಟ್ಟಲು ಒಣಗಿದ ಬಟ್ಟೆಗಳನ್ನು ಧರಿಸಿ. ಹೊರಗಡೆ ಹೋಗುವ ಪರಿಸ್ಥಿತಿ ಬಂದಾಗ ರೈನ್ ಕೋಟ್ಗಳು ಇಲ್ಲವೇ ಕೊಡೆಗಳನ್ನು ಬಳಸಿ. ಯಾವುದೇ ಕಾರಣಕ್ಕೂ ನೆನೆಯಬೇಡಿ. ಒಂದು ವೇಳೆ ಹಸಿಯಾದರೆ ತಕ್ಷಣ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. ಸೋಂಕುಗಳನ್ನು ತಡೆಗಟ್ಟಲು ನಿಮ್ಮ ಪಾದಗಳನ್ನು ಒಣಗಿಸಿ. ಒಟ್ಟಾರೆಯಾಗಿ ಒದ್ದೆಯಾಗುವುದನ್ನು ತಪ್ಪಿಸಿ. ಶೀತ ಅಥವಾ ಇತರೆ ಕಾಯಿಲೆಗಳಿಗೆ ತುತ್ತಾಗುವ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಿ. ಪುಟ್ಟ ಮಕ್ಕಳು ಅಥವಾ ನವಜಾತ ಶಿಶುಗಳ ಬಗ್ಗೆ ವಿಶೇಷ ಕಾಳಜಿ ಇರಲಿ. ನಿಮ್ಮ ಮಕ್ಕಳು ಬೆಚ್ಚಗಿನ ಮತ್ತು ಗಾಳಿಯಾಡುವಂತಹ ಬಟ್ಟೆಗಳನ್ನು ಧರಿಸುವಂತೆ ಮಾಡಿ. ಆರಾಮದಾಯಕವಾದ ಹತ್ತಿ ಬಟ್ಟೆಗಳನ್ನು ಅಥವಾ ಉಣ್ಣೆಯಿಂದ ತಯಾರಿಸಿದ ಅತಿ ಬಿಗಿಯೂ ಅಲ್ಲದ ಸಡಿಲವೂ ಅಲ್ಲದ ತಿಳಿ ಬಟ್ಟೆಗಳನ್ನು ಧರಿಸುವಂತೆ ಮಾಡಿ. ನಿಮ್ಮ ಹಾಗೂ ನಿಮ್ಮ ಮಗುವಿನ ಕೈಗಳನ್ನು ಎಲ್ಲ ಸಮಯದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಿ. ಇಲ್ಲದಿದ್ದರೆ ಸೂಕ್ಷ್ಮ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ನಿಮ್ಮ ಅಥವಾ ನಿಮ್ಮ ಮಗುವಿನ ದೇಹಕ್ಕೆ ಸೇರಬಹುದು. ಆಗ ಆರೋಗ್ಯ ತಪ್ಪಬಹುದು. ಮಗು ಶೀತದಿಂದ ಬಳಲದಂತೆ ನೋಡಿಕೊಳ್ಳಲು ಮಳೆಯಲ್ಲಿ ಆಟವಾಡಲು ಬಿಡಬೇಡಿ. ಒಂದು ವೇಳೆ ನೆನೆದರೆ ತಕ್ಷಣ ಬೆಚ್ಚಗಿನ ನೀರಿನಿಂದ ಸ್ನಾನ
ಸ್ನಾನ ಮಾಡಿಸಿ. ಮಕ್ಕಳು ಸೊಳ್ಳೆ ಕಡಿತದಿಂದ ರಕ್ಷಿಸಿಕೊಳ್ಳಲು ಎಲ್ಲಾ ವ್ಯವಸ್ಥೆ ಮಾಡಿರಿ. ಹಾವು ಮತ್ತು ಇತರೆ ಕ್ರಿಮಿಗಳಿಂದ ಜಾಗ್ರತೆಯಿಂದಿರಬೇಕು. ಮಳೆಗಾಲ ಶುರುವಾದಾಗ ಭೂಮಿಯ ಮೇಲೆ ಸಾಕಷ್ಟು ಬದಲಾವಣೆಗಳಾಗಿ ಹಾವು, ಚೇಳು ಅಥವಾ ಇತರೆ ಹಾನಿಕಾರಕ ಪ್ರಾಣಿಗಳು ಮನೆಗೂ ಬರಬಹುದು ಅಥವಾ ಹೊರಗಡೆ ಎದುರಾಗಬಹುದು. ಹಾಗಾಗಿ ಈ ಬಗ್ಗೆ ಜಾಗ್ರತೆ ಇರಲಿ. ಮನೆಯ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದಿದ್ದರೆ ಸ್ವಚ್ಛತೆಯಿಂದಿರಿಸಿಕೊಳ್ಳಿ. ಮನೆಯಲ್ಲಿ ಲೆಮನ್ ಗ್ರಾಸ್ ಗಿಡವನ್ನು ಬೆಳೆಸಿಕೊಳ್ಳಿ. ಇಂದಿನ ದಿನಗಳಲ್ಲಿ ಪುದೀನಾ, ತುಳಸಿ ಗಿಡಗಳಂತೆ ಹಲವು ಕಡೆ ಕೇಳಿ ಬರುತ್ತಿರುವ ಇನ್ನೊಂದು ಗಿಡಮೂಲಿಕೆ ಎಂದರೆ ಲೆಮನ್ ಗ್ರಾಸ್. ಇದರ ಟೀ ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂಬುದು ತಜ್ಞರ ಸಲಹೆ. ಇದರ ಉಪಯೋಗ: ಈ ಗಿಡವನ್ನು ಮನೆಯ ಕೈತೋಟ ಅಥವಾ ಹೊರಗಡೆ ಕುಂಡದಲ್ಲಿ ಬೆಳೆಸುವುದರಿಂದ ಇದರ ಸುವಾಸನೆಗೆ ಹಾವುಗಳು ಕೂಡ ದೂರವಾಗುತ್ತದೆ. ಆಹಾರದ ಆಯ್ಕೆ: ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಮತ್ತು ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿ. ಗಮನ ಹರಿಸಬೇಕಾದ ಆಹಾರಗಳು: ಲೀಚಿ, ನೇರಳೆ ಮತ್ತು ಲಾಮಗಳಂತಹ ಕಾಲೋಚಿತ ಹಣ್ಣುಗಳು, ಹಾಗಲಕಾಯಿ, ಬಾಟಲ್ ಸೋರೆಕಾಯಿ ಮತ್ತು ಪಾಲಕ್ನಂತಹ ತರಕಾರಿಗಳು ಒಳ್ಳೆಯದು. ಅರಿಶಿಣ, ಶುಂಠಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದು ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರಿಂದ ಬಳಕೆಗೆ ಉತ್ತಮ. ಗಿಡಮೂಲಿಕೆ ಚಹಾಗಳು, ಬ್ರೌನ್ ರೈಸ್, ಓಟ್ಸ್ ಅಂಡ್ ಬಾರ್ಲಿ ಸಹ ಉತ್ತಮ ಆಯ್ಕೆಯಾಗಿದೆ. ತಪ್ಪಿಸಬೇಕಾದ ಆಹಾರಗಳು: ನೀರಿನಾಂಶ ಉಳ್ಳ ಹಣ್ಣುಗಳಾದ ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲನ್, ಬ್ಯಾಕ್ಟೀರಿಯಾ ಅಥವಾ ಸೋಂಕನ್ನು ತರಬಹುದಾದ ಅಪಾಯವುಳ್ಳ ಬೀದಿಬದಿ ಆಹಾರಗಳು, ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡುವ ಫ್ರೈಡ್ ಮತ್ತು ಆಯಿಲಿ ಫುಡ್ಸ್ ತಪ್ಪಿಸಿಕೊಳ್ಳಬೇಕಾದ ಆಹಾರಗಳಾಗಿವೆ. ಹೀಗೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲಕ್ಕೆ ತಕ್ಕಂತೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು.